ನಾನು ಮೊನ್ನೆ AI ಬಂದಾಗಿಂದ ಕೋಡಿಂಗ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ಹೇಳಿದ್ದೆ. ಬಟ್ ಜನರಲ್ ಪರ್ಪಸ್ ರಿಸರ್ಚ್ಗೆ ಅಥವಾ ಜನರಲ್ ಪರ್ಪಸ್ ಥಿಂಗ್ಸಿಗೆ AI ಚಾಟ್ ಬೋಟ್ಸ್ ಆರ್ ಆ್ಯಕ್ಚುಲಿ ದ ಬೆಸ್ಟ್. ಇವತ್ತು ಒಂದು ಯೂಸ್ ಕೇಸ್ ಹೇಳ್ಕೊಡ್ತೀನಿ ಬನ್ನಿ. ತುಂಬ ಜನ ಈ ವೆಹಿಕಲ್ಸ್ ಅಥವಾ ವಾಷಿಂಗ್ ಮೆಷಿನ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇರ್ಬೋದು, ಟಾಪ್ 2 ಅಥವಾ ಟಾಪ್ 3 ಪ್ರಾಡಕ್ಟ್ಸ್ ಇಟ್ಕೊಂಡಿರ್ತೀರ. ಬಟ್ ಇನ್ನೂ ಡಿಸೈಡ್ ಮಾಡೋಕ್ಕಾಗ್ತಿರಲ್ಲ. ಗೂಗಲ್ಗೆ ಹೋಗ್ತೀರಾ, ರೆಡಿಟ್ಗೆ ಹೋಗ್ತೀರಾ, ತುಂಬ ಪ್ಲೇಸಸ್ ಹುಡುಕ್ತೀರಾ, ವಾಟ್ ಇಸ್ ದ ರಿವ್ಯೂ, ವಾಟ್ ಇಸ್ ದ ರೇಟಿಂಗ್ ಅಂತ. ಆದ್ರೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಯಾವ್ದು ಚೂಸ್ ಮಾಡಲಿ ಅಂತ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ವೇಟೆಡ್ ಡಿಸಿಷನ್ ಮ್ಯಾಟ್ರಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ನ AI ಚಾಟ್ ಬೋಟ್ಸ್ ಉಪಯೋಗಿಸ್ಕೊಂಡು ಹೆಂಗೆ ನಾವು ಡಿಸೈಡ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ನಾನು ಕ್ಲಾಡಲ್ಲಿದ್ದೀನಿ. ಐ ಹ್ಯಾವ್ ಗಿವನ್ ಎ ಸಿಂಪಲ್ ಪ್ರಾಂಪ್ಟ್. ಐ ಆಮ್ ಕನ್ಫ್ಯೂಸ್ಡ್ ಬಿಟ್ವೀನ್ ಬೈಯಿಂಗ್ ರೇಬ್ಯಾನ್ ಮೆಟಾ ಆ್ಯಂಡ್ ಓಕ್ಲೆ ಮೆಟಾ ಗ್ಲಾಸಸ್. ಪ್ಲೀಸ್ ಗಿವ್ ಮೀ ಎ ಇಂಟ್ರಾಕ್ಟಿವ್ ವೇಟೆಡ್ ಡಿಸಿಷನ್ ಮ್ಯಾಟ್ರಿಕ್ಸ್ ಅಂತ. ಅದು ಸ್ವಲ್ಪ ಟೈಮ್ ತೊಗೊಂಡು ಕ್ಲಾಡ್ ಹಸ್ ಕ್ರಿಯೇಟೆಡ್ ಮೀ an HTML page. It is very much interactive. ಇಲ್ಲಿ ಕ್ರೈಟೀರಿಯಾ, ಇಂಪಾರ್ಟೆನ್ಸ್ ಪ್ರತಿಯೊಂದನ್ನು ಕೊಟ್ಟಿದೆ. ಯು ಕ್ಯಾನ್ ಜಸ್ಟ್ ಯೂಸ್ ದ ಇಂಟ್ರಾಕ್ಷನ್ಸ್ ಹಿಯರ್. ಈಗ 4 ಅಂತ ನಾನು ವೇಟ್ ಹಾಕಿದ್ರೆ ಫೈನಲಿ ಇಟ್ ವಿಲ್ ಗಿವ್ ಮೀ ಎ ಡಿಸಿಷನ್ ವಿಚ್ ಒನ್ ಟು ಬೈ. ಇಲ್ಲಿ ರೇಬ್ಯಾನ್ ಮೆಟಾಗೆ 119 ಪಾಯಿಂಟ್ಸ್ ಇದೆ ಆ್ಯಂಡ್ ಓಕ್ಲೆ ಮೆಟಾಗೆ 103 ಇದೆ. ಸೊ ಬೇಸ್ಡ್ ಆನ್ ಎ ಲಾಟ್ ಆಫ್ ಕನ್ಸಿಡರೇಷನ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್ ನಿಮಗದು ಪಾಯಿಂಟ್ ಬೇಸಿಸ್ ಮೇಲೆ ಹೇಳುತ್ತೆ ವಿಚ್ ಒನ್ ಟು ಬೈ ಅಂತ. ಪ್ರಾಂಪ್ಟ್ನ ಪಿನ್ ಕಮೆಂಟಲ್ಲಿ ಹಾಕಿರ್ತೀನಿ. ಗೋ ಆ್ಯಂಡ್ ಗಿವ್ ಇಟ್ ಎ ಟ್ರೈ. ಲೆಟ್ ಮಿ ನೋ ಹೌ ಇಟ್ ವರ್ಕ್ಸ್ ಔಟ್.